ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಗೆಸ್ 71 ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ ಇಟ್ಕೊಳ್ರಿ. ಯಾಕಂತಂದ್ರೆ ನಮ್ಮ ಮುಂದೆ ಆಗ್ತಕ್ಕಂಥ ಪ್ರತಿಯೊಂದು ಮಾಹಿತಿ ನಿಮಗೆ ಬೇಗನೆ ಬಂದು ತಲುಪ್ತವ. ಆದ್ದರಿಂದ ನೀವು ಅಪ್ಲಿಕೇಶನ್ ಹಾಕ್ಬೋದು, ಜಾಬ್ನ ಪಡ್ಕೋಬೋದು ಸ್ನೇಹಿತರೆ. ಹಾಗಂತಂದ್ರೆ ಈ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಪಡ್ಕೊತ ಲಾಭಗಳೇನು ನೋಡೋದಾದ್ರಿ, ಪ್ರತಿಯೊಂದು ಜಾಬ್ ಅಪ್ಡೇಟ್ನ ಪಡ್ಕೋಬೋದು, ಕೀ ಆನ್ಸರ್ನ ಪಡ್ಕೋಬೋದು, ಅಡ್ಮಿಟ್ ಕಾರ್ಡ್ ರಿಲೀಸ್ ಡೇಟ್, ಕ್ಲೋಸಿಂಗ್ ಡೇಟ್, ಪ್ರತಿಯೊಂದು ಮಾಹಿತಿ ಸ್ನೇಹಿತರೆ. KPSC ಆಗಿರ್ಬೋದು, KE ಆಗಿರ್ಬೋದು, UPSC ಆಗಿರ್ಬೋದು, SSC ಆಗಿರ್ಬೋದು, ಪ್ರತಿಯೊಂದು ಉದ್ಯೋಗದ ಮಾಹಿತಿ ಈ ಯೂಟ್ಯೂಬ್ ಚಾನಲ್ ದೊರೆಯುತ್ತೆ ಸ್ನೇಹಿತರೆ. ಹಾಗಂತಂದ್ರೆ ಇವತ್ತಿನ ಈ ಕ್ಲಾಸ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಇಂಡಿಯನ್ ಆರ್ಮಿ. ಇನ್ನೇನು ಸ್ನೇಹಿತರ, ಏಪ್ರಿಲ್ 22ಕ್ಕೆ ಇಂಡಿಯನ್ ಆರ್ಮಿ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ಅದಕ್ಕೆ ಸ್ವಲ್ಪ ಹಲವು ವಿದ್ಯಾರ್ಥಿಗಳು ಕರೆಗಳ ಮುಖಾಂತರ ಮತ್ತು ಕಮೆಂಟ್ ಮತ್ತು ಮೆಸೇಜ್ಗಳ ಮುಖಾಂತರ ಕೇಳ್ತಿದ್ರಿ, SSC ಕ್ಲಾಸ್ ಕೊಟ್ಟಿದ್ದೀರಿ ಸರ್, ಅದೇ ರೀತಿಯಾಗಿ ನೀವು ಇಂಡಿಯನ್ ಆರ್ಮಿ ಕ್ಲಾಸನ್ನು ಕೊಡ್ರಿ ಅಂತ. ಅದಕ್ಕೋಸ್ಕರ ಇವತ್ತಿಗೆ ಮೊದಲನೇ ಕ್ಲಾಸ್ ಶುರು ಮಾಡಿದ್ವಿ. ಇದೇ ರೀತಿಯಾಗಿ ಇನ್ನು ಮುಂದೆ ಕ್ಲಾಸ್ಗಳು ನಡೀತಾ ಇರ್ತವೆ. ದಯವಿಟ್ಟು ಯಾರು ಬಂದಿರಿ ಸಬ್ಸ್ಕ್ರೈಬ್ ಮಾಡಿರಿ, ಯಾರಿಗೆ ಅವಶ್ಯಕತೆ ಅವರಿಗೆ ಶೇರ್ ಮಾಡಿರಿ. ನೋಡ್ಕೊಳ್ರಿ ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳ ರಾಷ್ಟ್ರೀಯ ನಾವಾಗಲೇ ನಿಮಗೆ ಈಗಾಗಲೇ 2 ಇಡುವೆ ಇಂಡಿಯನ್ ಆರ್ಮಿ ಸಂಬಂಧ ಹಾಕಿದ್ದೀನಿ. ಒಂದು ಸಿಲೆಬಸ್ ಸಂಬಂಧ ಹಾಕಿದ್ದೀನಿ, ಇನ್ನೊಂದು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಫುಲ್ ಇನ್ಫಾರ್ಮೇಷನ್ ಆ ಯೂಟ್ಯೂಬ್ ಚಾನಲ್, ಆ 2 ವಿಡಿಯೋಗಳನ್ನು ನೀವು ನೋಡುವುದರ ಮುಖಾಂತರ ನಿಮಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ. ಸಿಲೆಬಸ್ ಒಳಗೆ ಏನೇನು ಓದಬೇಕು, ಮ್ಯಾಥ್ಸು, ರೀಸನಿಂಗು, ಸೈನ್ಸು ಮತ್ತು GK ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದರಲ್ಲಿ ಒಂದೇನು ಪ್ರಮುಖವಾದ ದಿನಾಂಕಗಳು, ಇಂಪಾರ್ಟೆನ್ಸ್ ಡೇ ಅಂತಿದ್ದಲ್ಲ, ಅದರಲ್ಲಿ ತೊಗೊಂಡು ಬಂದಿದ್ದೀನಿ ರೀ, ನೋಡ್ಕೊಳ್ರಿ. ಒಂದೇದು ಯಾವತ್ತಂತಂದ್ರೆ ಸೆಪ್ಟೆಂಬರ್ 1 ಏನನ್ನು ನಾವು ಆಚರಣೆ ಮಾಡ್ತೀವಿ ಅಂತಂದರೆ ರಾಷ್ಟ್ರೀಯ ಪೌಷ್ಟಿಕಾಂಶ ವಾರ. ಸೆಪ್ಟೆಂಬರ್ 1 ರಾಷ್ಟ್ರೀಯ ಪೌಷ್ಟಿಕಾಂಶದ ವಾರ ಅಂತ ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಸೆಪ್ಟೆಂಬರ್ 5 ನಿಮಗೆಲ್ಲ ಗೊತ್ತಿರ್ತದೆ. ಸೆಪ್ಟೆಂಬರ್ 5 ಏನಂತಂದ್ರೆ ಶಿಕ್ಷಕರ ದಿನಾಚರಣೆ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಸೆಪ್ಟೆಂಬರ್ 5 ಶಿಕ್ಷಕರ ದಿನ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಓಕೆ, ಇದಾದ ನಂತರ ಸೆಪ್ಟೆಂಬರ್ 8 ನೋಡ್ಕೊಳ್ಳಿ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಈ ಸಲದ ಥೀಮ್ ಏನೈತೆ ಅಂತಂದ್ರೆ, ಪರಿವರ್ತನೆಯಲ್ಲಿರುವ ಜಗತ್ತಿಗೆ ಸಾಕ್ಷರತೆಯನ್ನು ಉತ್ತೇಜಿಸುವುದು, ಸುಸ್ಥಿರ ಮತ್ತು ಶಾಂತಿಯುತ ಸಮಾಜಗಳಿಗೆ ಅಡಿಪಾಯವನ್ನು ನಿರ್ಮಿಸುವುದು. ಇದು ಈ ವರ್ಷದ ಥೀಮ್ ಆಗಿದೆ. ಸೆಪ್ಟೆಂಬರ್ 8 ಯಾವ ದಿನಾಚರಣೆ ಅಂತ ನಿಮಗೆ ಬಂದ್ರೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಸ್ನೇಹಿತರ, ನನಗೆ ಗೊತ್ತಿಲ್ಲ ಯಾರು ಕ್ಲಾಸ್ ಮಾಡಿದಾರೋ ಗೊತ್ತಿಲ್ಲ ಇಂಡಿಯನ್ ಆರ್ಮಿ ಬಗ್ಗೆ, ಅದರ ಕನ್ನಡದಲ್ಲಿ ಮೊದಲ ಬಾರಿಗೆ ಡೆಪ್ತ್ ಕ್ಲಾಸ್ ಕೊಡ್ತಿರೋದು ನಾನು ಒಬ್ಬನೇ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಸ್ನೇಹಿತರ. ಯಾರು ಸಿಲೆಬಸ್ಸನ್ನು ಸಹ ಹೇಳಿಲ್ಲ, ಕ್ಲಾಸನ್ನು ಸಹ ಮಾಡಿದಾರೆ, ಒಬ್ಬರು ಇಲ್ಲ ಅಂತ ಹೇಳತ್ತಿಲ್ಲ. ಬಟ್ ಅವರ ಅಕಾಡೆಮಿ ವತಿಯಿಂದ ಅವರ ಅಕಾಡೆಮಿ ಏನು ಮಾಡ್ತಾರೆ, ಪಬ್ಲಿಷ್ಗೋಸ್ಕರ ಮಾಡ್ತಿದ್ದಾರೆ. ಯಾವುದೇ ರೀತಿ ಅಂತ ಕಾರ್ಯಕ್ರಮ ಮಾಡತ್ತಿಲ್ಲ ಸ್ನೇಹಿತರ. ಅದಕ್ಕೆ ಯಾರು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಸ್ನೇಹಿತರ. ನೀವು ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ಅಥವಾ ನೀವು ವಿಡಿಯೋ ನೋಡೋದ್ರಿಂದ ಹಣ ಬರ್ತದೆ. ನನಗಿನ್ನೂ ಹಣ ಬರ್ತಿಲ್ಲ ಸ್ನೇಹಿತರೆ. ನನಗೂ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿಲ್ಲ. ಆ ಕಂಪ್ಲೀಟ್ ಆದ ನಂತರ ಹಣ ಬರೋಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ. ವಾಚಿಂಗ್ ಟೈಮ್ ಆಗಬೇಕು. ನೀವು ಬಂದ ಹಣವನ್ನು ನಾನು ಎದಕ್ಕೆ ಯೂಸ್ ಮಾಡ್ತೀನಿ ಅಂತ ಅದನ್ನು ಸಹ ನಾವು ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ, ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಮಟ್ಟ ನೋಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಗೆ ಯಾವ ಟಾಪಿಕ್ ಬೇಕು ಅದನ್ನ ಕಮೆಂಟ್ ಮಾಡಿರಿ. ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಸಾಕ್ಷರತೆ ಯಾವುದರಲ್ಲಿ? ಕೇರಳಲ್ಲಿ ಐತ್ರಿ. ಕೇರಳ ನೋಡ್ಕೊಡ್ರಿ. ಇದು ಸಹ ಪಾಯಿಂಟ್ ಇಂಡಿಯನ್ ಆರ್ಮಿಲಿ ಕ್ವಶನ್ ಆಗ್ತವೆ. ಇಂಥ ಸಿಂಪಲ್ ಕ್ವಶನ್ ಆಗ್ತವೆ, ಸ್ವಲ್ಪ ನೀವು ನೋಡ್ಕೊಂಡು ಇಟ್ಕೋಬೇಕು. ಇನ್ನು ಸೆಪ್ಟೆಂಬರ್ 10 ನೋಡ್ಕೊಡ್ರಿ ಸ್ನೇಹಿತರೆ. ಸೆಪ್ಟೆಂಬರ್ 10 ವಿಶ್ವ ಆತ್ಮಹತ್ಯೆಯ ದಿನ. ವಿಶ್ವ ಆತ್ಮಹತ್ಯೆಯ ದಿನ ಯಾವುದಂತಂದ್ರೆ ಸೆಪ್ಟೆಂಬರ್ 10. ವಿಶ್ವ ಆತ್ಮಹತ್ಯೆಯ ದಿನ ಅಂತ ಯಾವುದನ್ನ ಆಚರಣೆ ಮಾಡ್ತಾರಂದ್ರೆ ಸೆಪ್ಟೆಂಬರ್ 10ನೇ ತಾರೀಕು. ಸೆಪ್ಟೆಂಬರ್ 11 ಸ್ನೇಹಿತರೆ, ಸೆಪ್ಟೆಂಬರ್ 11 ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ. ಫಾರೆಸ್ಟ್ ಆಫೀಸರ್ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ ಯಾವುದಂತಂದ್ರೆ ಸೆಪ್ಟೆಂಬರ್ 11. ನೋಡ್ಕೊಡ್ರಿ ಸ್ನೇಹಿತರೆ. ಸೆಪ್ಟೆಂಬರ್ 15 ಯಾವ ದಿನಾಚರಣೆನ ಆಚರಣೆ ಮಾಡ್ತೀವಿ? ಸ್ನೇಹಿತರೆ, ಸೆಪ್ಟೆಂಬರ್ 14 ನೋಡ್ಕೊಡ್ರಿ. ಸೆಪ್ಟೆಂಬರ್ 14 ಹಿಂದಿ ದಿವಸ್. ನಿಮಗೆಲ್ಲ ಗೊತ್ತಿರ್ತದ, ಇದು ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್. ಸೆಪ್ಟೆಂಬರ್ 14 ಹಿಂದಿ ದಿವಸ್ ಸ್ನೇಹಿತರೆ. ಇನ್ನು ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ. ಸೆಪ್ಟೆಂಬರ್ 15
ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ. ಈ 2023 ಥೀಮ್ ಏನಾಗಿತ್ತಂತಂದ್ರೆ ಮುಂದಿನ ಪೀಳಿಗೆಯನ್ನು ಸಶಕ್ತಗೊಳಿಸುವುದು. ಭಾರತದ ಇಂಜಿನಿಯರಿಂಗ್ ದಿನ ಸೆಪ್ಟೆಂಬರ್ 15. ಥೀಮ್ ಸುಸ್ಥಿರ ಭವಿಷ್ಯಕ್ಕಾಗಿ ಇಂಜಿನಿಯರಿಂಗ್. ಓಕೆ ಸ್ನೇಹಿತರೆ, ಹಾಗಾದ್ರೆ ಸೆಪ್ಟೆಂಬರ್ 16 ನೋಡ್ಕೊಡ್ರಿ. ಸೆಪ್ಟೆಂಬರ್ 16 ಸ್ನೇಹಿತರೆ, ಸಾರಿ ಮಿಸ್ಟೇಕ್ ಆಗಿದೆ, ಸ್ವಲ್ಪ ಇರಲಿ, ಸಂಭಾಳಿಸ್ಕೊಳ್ಳಿ ಸ್ನೇಹಿತರೆ. ನೋಡ್ಕೊಡ್ರಿ ನೆಕ್ಸ್ಟು ಸೆಪ್ಟೆಂಬರ್ 16 ಯಾವುದಂದ್ರೆ ವಿಶ್ವ ಓಜೋನ್ ದಿನ. ಓಜೋನ್ ಪದರ ನಮ್ಮ ಏನು ಮಾಡ್ತದಂದ್ರೆ ಸೂರ್ಯನಿಂದ ಬರುತ್ತಂತ ಹಿಂಗೊಂದು ಕವಚ ಇರ್ತದೆ ಸ್ನೇಹಿತರೆ. ಇದು ಸೂರ್ಯನಿಂದ ಬರ್ತಿರ್ತಕ್ಕಂಥ ನೆರಳಾದ ಕಿರಣಗಳು ಸೋಸಿ ನಮ್ಮ ಭೂಮಿಗೆ ಬೀಳ್ತದೆ. ಇದರಿಂದ ಮನುಷ್ಯನಿಗೆ ಚರ್ಮದ ಕ್ಯಾನ್ಸರ್ ಬರುವುದು ತಪ್ಪಿಸ್ತದೆ ಸ್ನೇಹಿತರೆ. ಆದ್ದರಿಂದ ಅದರ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದ್ರೆ ಸೆಪ್ಟೆಂಬರ್ 16 ವಿಶ್ವ ಓಜೋನ್ ದಿನ. ಮಾಂಟ್ರಿಯಲ್ ಶಿಷ್ಟಾಚಾರ ಓಜೋನ್ ಪದರವನ್ನು ಸರಿಪಡಿಸುವುದು ಮತ್ತು ಹವಾಮಾನ ಬದಲಾವಣೆಯನ್ನು ಕಡಿಮೆ ಮಾಡುವುದು. ಸೆಪ್ಟೆಂಬರ್ 21 ಅಂತಾರಾಷ್ಟ್ರೀಯ ಶಾಂತಿ ದಿನ. ಸೆಪ್ಟೆಂಬರ್ 21 ಅಂತಾರಾಷ್ಟ್ರೀಯ ಶಾಂತಿ ದಿನ. ಸೆಪ್ಟೆಂಬರ್ 23 ಅಂತಾರಾಷ್ಟ್ರೀಯ ಸಂಕೇತ ಭಾಗಗಳ ದಿನ. ಅಂತಾರಾಷ್ಟ್ರೀಯ ಸಂಕೇತ ಭಾಗಗಳ ದಿನ. ಸೆಪ್ಟೆಂಬರ್ 25 ವಿಶ್ವ ಔಷಧಿಕಾರರ ದಿನ. ವಿಶ್ವ ಔಷಧಿಕಾರರ ದಿನ ಯಾವುದಂತಂದ್ರೆ ಸೆಪ್ಟೆಂಬರ್ 25. ಸೆಪ್ಟೆಂಬರ್ 26 ವಿಶ್ವ ಪರಿಸರ ಆರೋಗ್ಯ ದಿನ. ಸೆಪ್ಟೆಂಬರ್ 26 ವಿಶ್ವ ಪರಿಸರ ಆರೋಗ್ಯ ದಿನ. ಸೆಪ್ಟೆಂಬರ್ 26 ಕ್ಯೂಡರ ದಿನ. ಕ್ಯೂಡರ ದಿನ ಇಂಪಾರ್ಟೆಂಟ್ ಆಗ್ತದೆ. ಸೆಪ್ಟೆಂಬರ್ 26 ಕ್ಯೂಡರ ದಿನ. ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮದ ದಿನ. ಥೀಮ್ ಪ್ರವಾಸೋದ್ಯಮ ಮತ್ತು ಹಸಿರು ಹೂಡಿಕೆ. ಇದನ್ನು ಕೇಳೋ ಸಾಧ್ಯತೆ ಇರ್ತದೆ ಸ್ನೇಹಿತರೆ. ಈ ಸಲ ಸ್ವಲ್ಪ ಇದು ಕರೆಂಟ್ ಅಫೇರ್ಸ್ನಲ್ಲಿ ಬಂದಿರ್ತದೆ. ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮದ ಥೀಮ್ ಪ್ರವಾಸೋದ್ಯಮ ಮತ್ತು ಹಸಿರು ಹೂಡಿಕೆ. 28 ಸೆಪ್ಟೆಂಬರ್ 28 ಯಾವುದಂತಂದ್ರೆ ವಿಶ್ವ ರೇಬಿಸ್ ದಿನ. ವಿಶ್ವ ರೇಬಿಸ್ ಅನ್ನೋದೊಂದು ಕಾಯಿಲೆ. ಆ ರೇಬಿಸ್ ದಿನವನ್ನು ಸೆಪ್ಟೆಂಬರ್ 28ರಂದು ಆಚರಣೆ ಮಾಡುತ್ತಾರೆ. ಅದಾದ ನಂತರ ನೋಡ್ಕೊಡ್ರಿ ಸೆಪ್ಟೆಂಬರ್ 29 ಆಹಾರ ನಷ್ಟ ಮತ್ತು ತ್ಯಾಜ್ಯದ ಬಗ್ಗೆ ಅಂತಾರಾಷ್ಟ್ರೀಯ ಜಾಗೃತಿ ದಿನ. ಸೆಪ್ಟೆಂಬರ್ 29 ಆಹಾರ ನಷ್ಟ ಮತ್ತು ತ್ಯಾಜ್ಯದ ಬಗ್ಗೆ ಅಂತಾರಾಷ್ಟ್ರೀಯ ಜಾಗೃತಿಯ ದಿನ. ಅದಾದ ನಂತರ ನೋಡ್ಕೊಳ್ಳಿ ಸ್ನೇಹಿತರೆ ನವೆಂಬರ್ ಇಂಪಾರ್ಟೆಂಟ್. ನಮ್ಮ ಕರ್ನಾಟಕದವ್ರಿಗೆ ಮಾತ್ರ ಹೇಳಿ ಮಾಡಿರ್ತಕ್ಕಂಥ ನವೆಂಬರ್. ಆದ್ದರಿಂದ ತುಂಬ ಇಂಪಾರ್ಟೆಂಟ್ ಆಗ್ತದೆ. ನೋಡ್ಕೊಡ್ರಿ ಇದರಲ್ಲಿ ಯಾವ ಬರ್ತಾವ ಅಂತ. ನವೆಂಬರ್ 1 ನಿಮಗೆಲ್ಲ ಗೊತ್ತಿರ್ತದೆ. ನವೆಂಬರ್ 1 ಅಗ್ದಿ ಈಸಿ. ನವೆಂಬರ್ 1 ಯಾವ್ದಂತಂದ್ರೆ ಕನ್ನಡ ರಾಜ್ಯೋತ್ಸವ. ಎಲ್ಲರೂ ಬೆಳಗಾಗಿ ಹೋಗಿ ಡ್ಯಾನ್ಸ್ ಮಾಡಿ ಬಂದಿರಿ. ನವೆಂಬರ್ 5 ವಿಶ್ವ ಸುನಾಮಿಯ ದಿನ. ವಿಶ್ವ ಸುನಾಮಿಯ ದಿನ ನವೆಂಬರ್ 5. ನವೆಂಬರ್ 6 ಯುದ್ಧ ಸಶಸ್ತ್ರ ಸಂಘರ್ಷದಲ್ಲಿ ಪರಿಸರದ ಶೋಷಣೆಯನ್ನು ತಡೆಗಟ್ಟುವ ಅಂತಾರಾಷ್ಟ್ರೀಯ ದಿನ. ಸ್ನೇಹಿತರೆ ನವೆಂಬರ್ 6 ಏನಾಗ್ತದೆ ಸ್ನೇಹಿತರೆ? ನವೆಂಬರ್ 6 ಸ್ವಲ್ಪ ನೋಡ್ಕೊಡ್ರಿ. ನವೆಂಬರ್ 6 ಯುದ್ಧ ಸಶಸ್ತ್ರ ಸಂಘರ್ಷದಲ್ಲಿ ಪರಿಸರದ ಶೋಷಣೆಯನ್ನು ತಡೆಗಟ್ಟುವ ಅಂತಾರಾಷ್ಟ್ರೀಯ ದಿನ. ಹಾಗಂತಂದ್ರೆ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಯಾವಾಗ ಮಾಡ್ತಾರೆ ಅಂತಂದ್ರೆ ಸ್ನೇಹಿತರೆ ಜೂನ್ 5ನೇ ತಾರೀಕು ಮಾಡ್ತಾರೆ. ಇದು ಸಹ ಇಂಪಾರ್ಟೆಂಟ್ ದಿನಾಂಕ ಆಗಿರ್ತದೆ. ನವೆಂಬರ್ 7 ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿಯ ದಿನ. ನವೆಂಬರ್ 7ರಲ್ಲಿ ಕ್ಯಾನ್ಸರ್ ಜಾಗೃತಿ ದಿನ ಆಗ್ತದೆ. ನವೆಂಬರ್ 8 ವಿಶ್ವ ರೇಡಿಯೋಗ್ರಫಿ ದಿನ. ವಿಶ್ವ ನಗರ ಯೋಜನೆ ದಿನ. ಥೀಮ್ ಜಾಗತಿಕವಾಗಿ ಕಲಿಯಿರಿ, ಸ್ಥಳೀಯವಾಗಿ ಅನ್ವಯಿಸಿ. ನವೆಂಬರ್ 8 ಸ್ವಲ್ಪ ಇಂಪಾರ್ಟೆಂಟ್. ವಿಶ್ವ ರೇಡಿಯೋಗ್ರಫಿ ದಿನ. ವಿಶ್ವ ನಗರ ಯೋಜನೆ ದಿನ. ಥೀಮ್ ಜಾಗತಿಕವಾಗಿ ಕಲಿಯಿರಿ, ಸ್ಥಳೀಯವಾಗಿ ಅನ್ವಯಿಸಿ. ನವೆಂಬರ್ 9 ಕಾನೂನು ಸೇವೆಗಳ ದಿನ. ಥೀಮ್ ಎಲ್ಲರಿಗೂ ನ್ಯಾಯ ಪಡೆಯುವ ಅವಕಾಶ. ನವೆಂಬರ್ 9 ಕಾನೂನು ಸೇವೆಗಳ ದಿನ. ಹಾಗಂತಂದ್ರೆ ನವೆಂಬರ್ 10 ಏನಾಗಿರ್ತದೆ ನೋಡ್ಕೊಡ್ರಿ. ನವೆಂಬರ್ 10 ಶಾಂತಿ ಮತ್ತು ಅಭಿವೃದ್ಧಿಗಾಗಿ ವಿಶ್ವ ವಿಜ್ಞಾನದ ದಿನ. ಶಾಂತಿ ಮತ್ತು ಅಭಿವೃದ್ಧಿಗಾಗಿ ವಿಶ್ವ ವಿಜ್ಞಾನದ ದಿನ. ವಿಷಯ ವಿಜ್ಞಾನದಲ್ಲಿ ನಂಬಿಕೆಯನ್ನು ಬೆಳೆಸುವುದು. 11 ನೋಡ್ಕೊಳ್ಳಿ ಸ್ನೇಹಿತರೆ. ನವೆಂಬರ್ 11 ಏನಿದೆ? ನವೆಂಬರ್ 11 ರಾಷ್ಟ್ರೀಯ ಶಿಕ್ಷಣ ದಿನ. ರಾಷ್ಟ್ರೀಯ ಶಿಕ್ಷಣ ದಿನ. ಮೌಲಾನಾ ಅಬ್ದುಲ್ ಕಲಾಂ ಆಜಾಮರ ದಿನ. ಎಗ್ಗು ಕಳೆದ ಸ್ನೇಹಿತರೆ ಮೌಲಾನಾ ಕಲಾಂ ಆಜಾಮರ ಜನ್ಮದಿನ ಯಾವುದು ಅಂತ ನವೆಂಬರ್ 11 ರಾಷ್ಟ್ರೀಯ ಶಿಕ್ಷಣ ದಿನ. ನವೆಂಬರ್ 11. ಇದಾದ ನಂತರ ನೋಡ್ಕೊಡ್ರಿ ನವೆಂಬರ್ 12 ನೋಡ್ಕೊಡ್ರಿ. ನವೆಂಬರ್ 12 ವಿಶ್ವ ನೊಮೇನಿಯಾ ದಿನ. ವಿಶ್ವ ನೊಮೇನಿಯಾ ದಿನ. ನಾ ಯಾಕೆ ಡಿಸೀಸ್ ಅಥವಾ ರೋಗಗಳ ಬಗ್ಗೆ ಇವತ್ತು ಹೇಳ್ತೀನಿ ಅಂದ್ರೆ ಆರ್ಮಿಯಲ್ಲಿ ಡಿಸೀಸ್ ಬಗ್ಗೆ ನಿಮ್ಗೆ ಡೆಫಿನೆಟ್ಲಿ 2 ಕ್ವಶನ್ ಇದ್ದೇ ಇರ್ತಾವೆ. 2 ಇಂಟು 2 ಅಂದ್ರೆ 4 ಮಾರ್ಕ್ಸ್ ನಿಮ್ಗೆ ಅಲ್ಲೇ ಸಿಗ್ತಾವೆ ಸ್ನೇಹಿತರೆ. ಆದ್ದರಿಂದ ಅದ್ರ ಬಗ್ಗೆ ಲಕ್ಷ ಕೊಟ್ಟು ನೋಡ್ಕೊಳ್ರಿ.
ಓಕೆ. ನವೆಂಬರ್ 12 ವಿಶ್ವ ನೊಮೇನಿಯಾ ದಿನ. ನವೆಂಬರ್ 14 ರಾಷ್ಟ್ರೀಯ ಮಕ್ಕಳ ದಿನ. ಜವಾಹರ್ಲಾಲ್ ನೆಹರು ಅವರ ಜಯಂತಿ, ಮಧುಮೇಹ ದಿನ. ನೋಡ್ರಿ ನವೆಂಬರ್ 14 ಏನೇನೈತಿ? ರಾಷ್ಟ್ರೀಯ ಮಕ್ಕಳ ದಿನ ನವೆಂಬರ್ 14, ಜವಾಹರ್ಲಾಲ್ ನೆಹರು ಅವರ ಜಯಂತಿ ನವೆಂಬರ್ 14, ಮಧುಮೇಹ ದಿನ ನವೆಂಬರ್ 14. ಇದಾದ ನಂತರ ನವೆಂಬರ್ 16 ಸಹಿಷ್ಣುತೆಗಾಗಿ ಅಂತಾರಾಷ್ಟ್ರೀಯ ದಿನ. ರಾಷ್ಟ್ರೀಯ ಪತ್ರಿಕಾ ದಿನ ಇಂಪಾರ್ಟೆಂಟ್ ಆಗ್ತದೆ ನವೆಂಬರ್ 16. ನವೆಂಬರ್ 17 ರಾಷ್ಟ್ರೀಯ ಅಪಸ್ಮಾರ ದಿನ, ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ದಿನ, ವಿಶ್ವ ಸಿಒಪಿಡಿಯ ದಿನ. ನವೆಂಬರ್ 19 ರಾಷ್ಟ್ರೀಯ ಏಕೀಕರಣ ದಿನ, ಇಂದಿರಾ ಗಾಂಧಿಯವರ ಜನ್ಮದಿನ. ನವೆಂಬರ್ 14 ರಾಷ್ಟ್ರೀಯ ಏಕೀಕರಣದ ದಿನ ನವೆಂಬರ್ 14. ನವೆಂಬರ್ 20 ವಿಶ್ವ ಮಕ್ಕಳ ದಿನ ನವೆಂಬರ್ 20. ನವೆಂಬರ್ 21 ವಿಶ್ವ ದೂರದರ್ಶನದ ದಿನ ನವೆಂಬರ್ 21. ನವೆಂಬರ್ 26 ಭಾರತ ಸಂವಿಧಾನ ದಿನ, ವಿಶ್ವ ಸುಸ್ಥಿರ ಸಾರಿಗೆ ದಿನ. ನವೆಂಬರ್ 27 ವಿಶ್ವ ಪ್ರವಾಸೋದ್ಯಮದ ದಿನ. ಸ್ನೇಹಿತರೆ, ಇನ್ನು ನಿಮಗೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಿಸೆಂಬರ್, ನಮ್ಮ ವರ್ಷದ ಕೊನೆಯ ತಿಂಗಳು. ಡಿಸೆಂಬರ್ನ ಪ್ರಮುಖವಾಗಿ ಏನೇನು ಆಚರಣೆ ಮಾಡ್ತೀವಿ ನೋಡ್ರಿ. ಡಿಸೆಂಬರ್ನ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾವ. ಯಾಕಂತಂದ್ರೆ ನೀವು ನೋಡ್ಕೋಬೇಕಾಗ್ತದೆ. ಡಿಸೆಂಬರ್ ನೋಡ್ಕೊಡ್ರಿ. ಒಂದೇದು ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ. ರೆಡ್ ರಿಬ್ಬನ್ ಟ್ರೈನ್ ಯಾವುದಕ್ಕೆ ಸಂಬಂಧಿಸಿದಂದ್ರೆ ವಿಶ್ವ ಏಡ್ಸ್ಗೆ ಸಂಬಂಧಪಡಿಸಿದೆ. ಏಡ್ಸ್ನಲ್ಲಿ HIV ಬರ್ತದೆ. ಇಮ್ಯುನಿಸಿಯಲ್ ವೈರಸ್, ಸಾರಿ ಸ್ನೇಹಿತರೆ, ಸ್ವಲ್ಪ ನಾಲ್ಗೆ ಗುಳಿದಾವೆ, ಅದರಿಂದ ಅದು ಉಚ್ಚಾರ ಸರಿ ಆಗ್ತಿಲ್ಲ, ಸಾರಿ. ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ರೀ ಅದನ್ನು. ಡಿಸೆಂಬರ್ 1 ನೋಡ್ರಿ, ವಿಶ್ವ ಏಡ್ಸ್ ದಿನ. ಸಮುದಾಯಗಳು ಮುನ್ನಡೆಸಲಿ. ಡಿಸೆಂಬರ್ 2 ಗುಲಾಮಗಿರಿ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನ. ಡಿಸೆಂಬರ್ 2 ಮತ್ತೆ ಇದೆ ಅಂತಾರಾಷ್ಟ್ರೀಯ ಕಂಪ್ಯೂಟರ್ ಸಾಕ್ಷರತೆ ದಿನ, ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನ. ಡಿಸೆಂಬರ್ 3 ಅಂತಾರಾಷ್ಟ್ರೀಯ ವಿಕಲಾಂಗ ದಿನ, ಅಂತಾರಾಷ್ಟ್ರೀಯ ವಿಕಲಾಂಗ ವ್ಯಕ್ತಿಗಳ ದಿನ. ಡಿಸೆಂಬರ್ 4 ಅಂತಾರಾಷ್ಟ್ರೀಯ ಬ್ಯಾಂಕ್ಗಳ ದಿನ, ಭಾರತೀಯ ನೌಕಾಪಡೆಯ ದಿನ. ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನ, ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ದಿನ. ಎಲ್ಲರ ಮಾಡಿದ್ದೇ ಆದರೆ ಒಗ್ಗಟ್ಟಿನಲ್ಲಿ ಬಲವೇ. ಡಿಸೆಂಬರ್ 7 ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನ, ಸಶಸ್ತ್ರ ಪಡೆಗಳ ಧ್ವಜ ಇಂಪಾರ್ಟೆಂಟ್ ಆಯಿತು. ಡಿಸೆಂಬರ್ 11 ನೋಡ್ಕೊಡ್ರಿ. ಡಿಸೆಂಬರ್ 11 ಯುನಿಸೆಫ್ ಸಂಸ್ಥಾಪನಾ ದಿನ, ಅಂತಾರಾಷ್ಟ್ರೀಯ ಪರ್ವತ ದಿನ. ಥೀಮ್ ಮಲೆನಾಡಿನ ಪರಿಸರ ವ್ಯವಸ್ಥೆಗಳನ್ನು ಮರುಸ್ಥಾಪಿಸುವುದು. ಡಿಸೆಂಬರ್ 12 ಯೂನಿವರ್ಸಲ್ ಹೆಲ್ತ್ ಕವರೇಜ್ ಡೇ. ಥೀಮ್ ಎಲ್ಲರಿಗೂ ಆರೋಗ್ಯ ಕ್ರಿಯೆಗಾಗಿ ಸಕಾಲ. ಡಿಸೆಂಬರ್ 14 ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನ. ಡಿಸೆಂಬರ್ 16 ವಿಜಯ ದಿವಸ್ ಇಂಪಾರ್ಟೆಂಟ್. ಡಿಸೆಂಬರ್ 16 ಇಂಪಾರ್ಟೆಂಟ್ ಆಗ್ತದೆ. ಡಿಸೆಂಬರ್ 16 ವಿಜಯ ದಿವಸ್, ಪಾಕಿಸ್ತಾನ ವಿರುದ್ಧ ಭಾರತ ಜಯ 1971 ಇಂಪಾರ್ಟೆಂಟ್ ಆಗ್ತದೆ. ಡಾಟಾ ಕಲೆಕ್ಟ್ ಮಾಡ್ಕೊಳ್ರಿ, ಅದನ್ನು ನೋಟ್ ಮಾಡ್ಕೊಳ್ರಿ ಸಾಧ್ಯ ಸ್ನೇಹಿತರೆ. ನೋಡ್ರಿ, ಇಷ್ಟು ಡೆಪ್ತ್ ಯಾರು ಕ್ಲಾಸ್ ಕೊಟ್ಟರಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಯಾರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ನೈಟ್ನಲ್ಲಿ ನಾನು ವಿಡಿಯೋ ಮಾಡಕತ್ತೀನಿ ರೀ, ಆದ್ದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಡಿಸೆಂಬರ್ 16 ವಿಜಯ ದಿವಸ್, ಪಾಕಿಸ್ತಾನ ವಿರುದ್ಧ ಭಾರತದ ವಿಜಯ 1971. ಡಿಸೆಂಬರ್ 18 ಭಾರತದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ದಿನ. ಡಿಸೆಂಬರ್ 18 ಭಾರತದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ದಿನ ಮತ್ತು ಥೀಮ್ ಏನಿದೆ ವೈವಿಧ್ಯತೆ ಮತ್ತು ಒಳಗೊಳ್ಳುವಿಕೆ ಆಚರಿಸುವುದು. ಇದಾದ ನಂತರ ಡಿಸೆಂಬರ್ 18 ನೋಡಿಕೊಟ್ರೆ ಅಂತಾರಾಷ್ಟ್ರೀಯ ವಲಸಿಗರ ದಿನ. ಡಿಸೆಂಬರ್ 18 ಅಂತಾರಾಷ್ಟ್ರೀಯ ವಲಸಿಗರ ದಿನ. ಥೀಮ್ ಇದೇ ಸಕ್ರಿಯವಾಗಿದೆ. ಇನ್ನು ಡಿಸೆಂಬರ್ 19 ನೋಡಿಕೊಟ್ರೆ ಸ್ನೇಹಿತರೆ, ಡಿಸೆಂಬರ್ 19 ಇಂಪಾರ್ಟೆಂಟ್ ಆಗ್ತದೆ. ಗೋವಾ ವಿಮೋಚನಾ ದಿನ. ಡಿಸೆಂಬರ್ 19 ಇದು KPSCಲಿ ಸಹ ಕ್ವಶನ್ ಆಗ್ತದೆ. ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು KPSC, KA, SSC ಪ್ರತಿ ಒಂದಲ್ಲೂ ಕ್ವಶನ್ ಆಗ್ತದೆ. ಗೋವಾ ವಿಮೋಚನಾ ದಿನ. ಡಿಸೆಂಬರ್ 22 ರಾಷ್ಟ್ರೀಯ ಗಣಿತ ದಿನ. ಡಿಸೆಂಬರ್ 22 ರಾಷ್ಟ್ರೀಯ ಗಣಿತ ದಿನ. ಡಿಸೆಂಬರ್ 22 ರಾಷ್ಟ್ರೀಯ ಗಣಿತ ದಿನ. ಡಿಸೆಂಬರ್ 23 ರೈತರ ದಿವಸ್ ಅಥವಾ ಕಿಸಾನ್ ದಿವಸ್. ಜೈ ಜವಾನ್ ಜೈ ಕಿಸಾನ್ ಇಂಪಾರ್ಟೆಂಟ್ ಆಗ್ತದೆ. ಇದಾದ ನಂತರ ನೆಕ್ಸ್ಟ್ ನೋಡ್ಕೊಳ್ರಿ, ಡಿಸೆಂಬರ್ 24 ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನ. ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನ ಯಾವುದಂತಂದ್ರೆ ಡಿಸೆಂಬರ್ 24. ಇದಾದ ನಂತರ ಡಿಸೆಂಬರ್ 25 ಉತ್ತಮ ಆಡಳಿತ ದಿನ.
ಉತ್ತಮ ಆಡಳಿತ ದಿನ. ಉತ್ತಮ ಆಡಳಿತ ದಿನವೊಂದು ಯಾವುದನ್ನು ಆಚರಿಸುತ್ತಾರೆ ಅಂದರೆ ಡಿಸೆಂಬರ್ 25. ಡಿಸೆಂಬರ್ 26 ವೀರ್ ಬಾಲ್ ದಿವಸ್ ಬ್ಯಾಂಕಿಂಗ್ ಡೇ. ವೀರ್ ಬಾಲ್ ದಿವಸ್ ಬ್ಯಾಂಕಿಂಗ್ ಡೇ. ಈ ರೀತಿಯಾಗಿ ಪ್ರತಿಯೊಂದು ನಾನು ನಿಮಗೆ 3 ತಿಂಗಳಲ್ಲಿ ಪ್ರಮುಖವಾದ ದಿನಾಂಕಗಳನ್ನು ಡೆಪ್ತ್ ನೀಡಿನ ಸ್ನೇಹಿತರೆ. ಇಷ್ಟು ಡೆಪ್ತ್ ಯಾವ ಯೂಟ್ಯೂಬರ್ ನೀಡಿಲ್ಲ ಹೆಮ್ಮೆಯಿಂದ ಹೇಳ್ಕೊತೀನಿ ರೀ ನಾನು ನೀಡಿದ್ದಕ್ಕೆ. ಅದಕ್ಕೆ ನೀರಿನ ಮಾತು ಸ್ನೇಹಿತರೆ, ಯಾರು ಮೊದಲ ಬಾರಿಗೆ ಈ ಗೌರ್ಮೆಂಟ್ ಜಾಬ್ಸ್ ಕೆ17 ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟಿರಿ ಅವ್ರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಪ್ರತಿಯೊಂದು ಉದ್ಯೋಗದ ಮಾಹಿತಿ, ಕೀ ಆನ್ಸರ್, ಜಾಬ್ ಅಪ್ಡೇಟ್, ಇದೇ ರೀತಿಯಾಗಿ ಕ್ವಶನ್ ಆನ್ಸರ್ ಡಿಸ್ಕಸ್ ಹೆಂಗೆ ಬೇಕು ಹಂಗೆ ಡೆಪ್ತ್ ಮಾಡಿ ಪದ್ಧತಿ ಸ್ಟಾಕ್ ಇಟ್ಬಿಟ್ಟಿರ್ತೀವಿ. ಬರ್ರಿ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಗೆ ಏನು ಬೇಕು ಕಾಮೆಂಟ್ ಮಾಡಿರಿ. ಹಾಗಂತಂದ್ರೆ ಇಷ್ಟು ನಾವು ಎಲ್ಲಿ ತಗೊಂಡಿವಿ ಅಂತಂದ್ರೆ ಇದನ್ನು ನಾವು ಟೈಪ್ ಮಾಡೋಷ್ಟು ಟೈಮು ಇಲ್ಲ. ಯಾಕಂತಂದ್ರೆ ಏಪ್ರಿಲ್ 22ಕ್ಕೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ. ಇದು ಯಾವ್ದು ಅಂತಂದ್ರೆ ಸ್ಪರ್ಧಾ ಅರಿವು ಮ್ಯಾಗ್ಝಿನ್ ಐತಿ ನೋಡ್ರಿ. ಸ್ಪರ್ಧಾ ಅರಿವು, ದಟ್ ಈಸ್ ಅ ಮಂತ್ಲಿ ಮ್ಯಾಗ್ಝಿನ್ ಸ್ಪರ್ಧಾ ಅರಿವು. ಆ ಥರ ಲಾಸ್ಟ್ ಪೇಜ್ನಲ್ಲಿ ಅವ್ರು ಕೊಟ್ಟಿದ್ದಾರೆ, ಚಂದಂಗೆ ಕೊಟ್ಟಿದ್ದಾರೆ. ಅದನ್ನು ಸಹ ನಾನು ಏನು ಮಾಡಿದ್ದೀನಿ, ಫೋಟೋ ಕ್ಲಿಕ್ ಮಾಡಿ ನಿಮ್ಗೆ ವಿವರಣೆ ನೀಡಿದ್ದೀನಿ. ಇದೇ ರೀತಿಯಾಗಿ ಯಾವ್ಯಾವ ಮಂತ್ ಬೇಕು ಮತ್ತು ಯಾವ ಇಂಪಾರ್ಟೆಂಟ್ ಅದರಲ್ಲಿ ಕ್ರೀಡಾ ಸುದ್ದಿನ ಐತಿ. ಆ ಕ್ರೀಡಾಪಟುಗಳು ಯಾವ್ಯಾವ ನ್ಯಾಷನಲ್ ಇಂಟರ್ನ್ಯಾಷನಲ್ ನಾ ಸಿಲೆಬಸ್ ಹೇಳುತ್ತಾಗ ನಿಮ್ಗೆ ಡೆಪ್ತ್ ಹೇಳಿದ್ದೀನಿ. ಅದನ್ನ ಸ್ವಲ್ಪ ವಿಡಿಯೋ ನೋಡ್ಕೊಳ್ರಿ. ಭಾಳ ಅದ್ರ ಅದು ಒಂದು 5ರಿಂದ 6 ನಿಮಿಷ ಐತಿ, ಅಷ್ಟೈತಿ. ಅದನ್ನು ನೋಡ್ಕೊಳ್ರಿ, ಏನಾಗಲ್ಲ, ನೋಡ್ಕೊಳ್ರಿ. ಇದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಇನ್ನು ಪ್ರತಿ ದಿನ 1ರಿಂದ 2 ಅಥವಾ 3 ಕ್ಲಾಸ್ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸಾಧ್ಯವಾದಷ್ಟು. ಯಾರು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಯಾರಿಗೆ ಅವಶ್ಯಕತೆ ಅವ್ರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಟಾಟಾ ಬೈ ಬಾಯ್. ಮತ್ತೆ ನೆಕ್ಸ್ಟ್ ಬಿಟ್ಟಾಗ ಸ್ನೇಹಿತರೆ ಎಲ್ಲರಿಗೂ ಬೈ ಬಾಯ್.